ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ನಮ್ಮ ಕನಸು ಅಂತ ಹೇಳ್ಬಿಟ್ಟು ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ನಾನು ನನ್ನ ಹಸ್ಬೆಂಡ್ ನಮ್ಮಪ್ಪು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ ಕಂಟಿನ್ಯೂ ವಿಡಿಯೋ ನೋಡಿ ಎಂಡ್ವರೆಗೂ ಗೊತ್ತಾಗುತ್ತೆ. ಸೊ ನಿಮ್ಮನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ. ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಮೋನಿ, ಹಾಯ್ ಗೈಸ್. ಸೊ ನಾವು ಬಂದ್ವಿ ಹೊನ್ನವ ಮಂತ್ರಾಲಯಕ್ಕೆ. ಸೊ ಇಲ್ಲಿ ಟ್ರಾಫಿಕ್ ತುಂಬ ಇರೋದ್ರಿಂದ 1 ಕಿಲೋಮೀಟ್ರ್ ನಡ್ಕೋತಾ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಪ್ಪನ ನಡೀತಾ ಇದ್ದಾನೆ. ಅಪ್ಪು ಗೈಸ್, ನ್ಯೂ ಇಯರು ಗುರುವಾರ ಸ್ಟಾರ್ಟ್ ಆಗಿರೋದ್ರಿಂದ ಹೊನ್ನವ ಮಂತ್ರಾಲಯಕ್ಕೆ ಆಲ್ಮೋಸ್ಟ್ 2 ಕಿಲೋಮೀಟರ್ಸಿಂದನೇ ನಾವು ಒಕಬೇಲ್ ಹೋಗ್ತಾ ಇದ್ರು ಕೂಡ ಇಷ್ಟೊಂದು ರಶ್ ಇತ್ತು. ಅಂದರೆ ಕೆಲವೊಬ್ರು ಕಾರ್ ತೊಗೊಂಡು ಹೋಗೋರು, ಯಾರು ಬೈಕ್ ತೊಗೊಂಡು ಹೋಗೋರು. ಇಲ್ಲಿ ನೋಡ್ಬೋದು ನೀವು, ಜನಸಾಗರ. ರಾಯರನ್ನ ನೋಡೋಕ್ಕೆ ಎಷ್ಟೊಂದು ಜನ, ಅದು ಬೇರೆ ಗುರುವಾರ ಬಂದಿರೋದ್ರಿಂದ ಹೊಸ ವರ್ಷನ ರಾಯರನ್ನ ನೋಡಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಸುಮಾರು ಭಕ್ತರು ಅಲ್ಲಿಗೆ ಬಂದಿದ್ದರು. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಹೋಗಿದ್ವಿ, ಬಟ್ ಅಷ್ಟೊಂದು ಚೆನ್ನಾಗಿ ನಮಗೇನು ದರ್ಶನ ಆಗಲಿಲ್ಲ. ಸೊ ರೀಸೆಂಟಾಗಿ ಇನ್ನೊಂದು ಸಲ ಹೋಗಬೇಕು. ಸೊ ಇಲ್ಲಿ ಒಂದು ಮರ್ಗೆಣ್ಸಿನ ಚಿಪ್ಸ್ ಮಾಡ್ತಾಯಿದ್ರು. ಸೊ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ ತೊಗೊಂಡ್ವಿ. ಸೊ ಅದನ್ನೆಲ್ಲ ತಿನ್ಕೊಂಡು ಅಲ್ಲಿ ಸುತ್ತಮುತ್ತ ಒಂದು ಸ್ವಲ್ಪ ಶಾಪಿಂಗ್ ಇತ್ತು. ಆ ಶಾಪಿಂಗ್ ಎಲ್ಲ ಮಾಡಿಕೊಂಡು, ಅಂದರೆ ದೇವ್ರ ಫೋಟೋಸು ಮತ್ತು ಭತ್ತದ ತೋರಣ ಅದೆಲ್ಲ. ಸೊ ಹಾಗೆ ನೆಟ್ಕೊಂಡು ಹೋಗಿ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಸ್ವಲ್ಪ ಸುಸ್ತಾಗಿ ಚಿಪ್ಸ್ನೆಲ್ಲ ತೊಗೊಂಡು ತಿನ್ಕೋತಾ ಕೂತ್ಕೊಂಡಿದ್ವಿ. ಅಲ್ಲಿ ಒಂದು ಸೈಟ್ ಖಾಲಿ ಇತ್ತು. ಸೊ ಆ ಸೈಟಲ್ಲಿ, ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ನೀವು ನೋಡ್ಬೋದು ಜನಸಾಗರ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಆದ್ರೇನು ನಿನ್ನೆ ಯಾರೇ ಹೋಗಿದ್ದರೂ ಅಷ್ಟು ರಶಲ್ಲಿ ದರ್ಶನ ಅಷ್ಟು ಯಾರಿಗೂ ಚೆನ್ನಾಗಾಗಿರಲ್ಲ. ಆ್ಯಂಡ್ ನಿನ್ನೆ ನಾವು ವಾಪಸ್ ಬರಬೇಕಾದ್ರೆ ನೈಸ್ ರೋಡಲ್ಲಿ ಬರ್ತಾಯಿದ್ವಿ. ಸೊ ಕ್ಲೈಮೇಟ್ ಮಾತ್ರ ತುಂಬ ಸಖತ್ತಾಗಿತ್ತು. ಸೊ ಹಾಗಾಗಿ ಒಂದು ಶಾರ್ಟ್ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ಅದಾದಮೇಲೆ ಸಂಜೆ ನಾವು ಕೇಕ್ ಕಟ್ ಮಾಡಿದ್ದು. ನಾವು ಮಿಡ್ನೈಟ್ ಮಾಡಿರಲಿಲ್ಲ. ಸೊ ಅದಕ್ಕೆ ನಾವು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದು ಅದಾದಮೇಲೆ ನಾವು ಕೇಕ್ ಕಟ್ ಮಾಡಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಸೊ ನಾವು ಇಲ್ಲಿ ಕಪಲ್ ಡ್ರೆಸ್ನ ಆ್ಯಂಡ್ ಫ್ಯಾಮಿಲಿ ಡ್ರೆಸ್ ನಾವು ವೇರ್ ಮಾಡಿರೋದು. ಸೊ ನನಗೆ ಮಾತ್ರ ಈ ಡ್ರೆಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನನಗಾಗ್ಬೋದು, ನನ್ನ ಹಸ್ಬೆಂಡ್ಗೆ, ನನ್ನ ಮಗನಿಗೆ ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನನ್ನ ಮಗನಿಗಂತೂ ತುಂಬ ಖುಷಿಯಾಗೋಯಿತು ಇದನ್ನೆಲ್ಲ ಸೆಲೆಬ್ರೇಟ್ ಮಾಡಿದ್ದಾಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು. ಆ್ಯಂಡ್ ರೆಡ್ ಡ್ರೆಸ್ ವಿತ್ ರೆಡ್ ಕೇಕ್ ಅನ್ನೋ ಥರ ಆಗಿತ್ತದು ಆ್ಯಕ್ಚುಲಿ. ಸೊ ತುಂಬ ಚೆನ್ನಾಗಿತ್ತು ನಮ್ಮ ಈವ್ನಿಂಗ್ ಆ್ಯಂಡ್ ನ್ಯೂ ಇಯರ್ ಕೂಡ. ಸೊ ತುಂಬ ಖುಷಿಯಾಗಿ ನಾವು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಸೊ ಇದೇ ಖುಷಿ ನಮಗೂ, ಹಾಗೆ ಈ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಈ ವರ್ಷ ಪೂರ್ತಿ ಇದೇ ಥರ ಇರಲಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ನಾವು ಲಂಚು ಮತ್ತು ಟಿಫನ್ನ ಮನೆಗೆ ಮಾಡಿದ್ವಿ. ಸೊ ಹಂಗಾಗಿ ಡಿನ್ನರ್ಗಾದರೂ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿನ್ನರ್ಗೆ ಹೊರಗಡೆ ಹೋಗ್ತಾ ಇದ್ವಿ. ಸೊ ಕಂಟ್ರಿ ಡಿಲೈಟ್ ಅಂತ, ಸಮಥಿಂಗ್ ಚಿಕನ್ ಕಂಟಿ ಅಂತ ಹೇಳಿಬಿಟ್ಟು, ಸೊ ಬನ್ನೇರುಘಟ್ಟ ರೋಡಲ್ಲಿದ್ದಿದ್ದು. ಸೊ ನಾವಲ್ಲಿ ತೊಗೊಂಡಿದ್ದು ಬಂದುಬಿಟ್ಟು ಮಶ್ರೂಮ್ ಮಂಚೂರಿ ಆ್ಯಂಡ್ ಕಾಜು ಮಸಾಲ ಅದನ್ನೆಲ್ಲ ಹೇಳಿದ್ವಿ. ನಿಜ ಹೇಳ್ಬೇಕಂದ್ರೆ ನಂಗೆ ಟೇಸ್ಟ್ ಅಂತೂ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅಷ್ಟು ಖರಾಬಾಗಿತ್ತು ಟೇಸ್ಟು. ಸೊ ಯಾರಾದರೂ ಹೋಗಿ ನಿಮಗೆ ಟೇಸ್ಟ್ ಇಷ್ಟ ಇದ್ದರೆ ಅದು ಗೊತ್ತಿಲ್ಲ, ಬಟ್ ನಮಗಂತೂ ಯಾರಿಗೂ ಟೇಸ್ಟ್. ಇವತ್ತಿನ ನಮ್ಮ ವ್ಲಾಗ್ ಇಷ್ಟೇ. ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಮತ್ತೆ ಒಂದು ಸಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಮಗೂ ಕೂಡ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಮೋಟಿವೇಟ್ ಆಗುತ್ತೆ. ಥ್ಯಾಂಕ್ ಯು. ಬಾಯ್.